ಬಿಡಿಯದಲ್ಲಿ ಅಧಿಕಾರಿಗಳಿಂದ ನಡೀತಾ ಇದೆಯಾ ಭಾರಿ ಭ್ರಷ್ಟಾಚಾರ ಎನ್ನುವಂಥ ಪ್ರಶ್ನೆ ಎದ್ದಿದೆ. ಸಂತೆಯಲ್ಲಿ ಮಾಡುವಂತೆ ನಿವೇಶನ ದರದಲ್ಲೂ ಭಾರಿ ಚೌಕಾಸಿ ನಡೀತಾ ಇದೆ. ಕೆಂಪೇಗೌಡ ಬಡಾವಣೆಯ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದೊಂದು ಆಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಬಿಡಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರೊಬ್ಬರಿಂದ ಭಾರಿ ಅಕ್ರಮಗಳು ನಡೆದು ಹೋಗ್ತಾ ಇದೆ. ಹಾಗಾದ್ರೆ ನೋಡಿ, ಎ ಅಶೋಕ್ ಬಾಗಿ ಅವರದ್ದು ಎನ್ನಲಾದಂಥ ಒಂದು ಆಡಿಯೋ ವೈರಲ್ ಆಗಿರುವುದೇ ಇದಕ್ಕೆಲ್ಲ ಕಾರಣ. ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಚೌಕಾಸಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದನ್ನ ಬಿಡಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರೊಬ್ಬರಿಂದ ಭಾರಿ ಅಕ್ರಮ ನಡೆದಿದೆ. ಎ ಅಶೋಕ್ ಬಾಗಿ ಅವರದ್ದು ಎನ್ನಲಾದಂಥ ಆಡಿಯೋ ವೈರಲ್. ಪಶ್ಚಿಮ ವಲಯದ ಎ ಅಶೋಕ್ ಬಾಗಿ ವಿರುದ್ಧ ದೂರು. ಭೂ ಮಾಲೀಕರಿಗೆ ನೀಡಬೇಕಾದ ಪ್ರೋತ್ಸಾಹದಾಯಕ ನಿವೇಶನ ಹಂಚಿಕೆಯಲ್ಲಿ ಹಾಗಾದ್ರೆ ಭಾರಿ ಅಕ್ರಮಗಳು ನಡೆದು ಹೋಗ್ತಾ ಇದೆಯಾ? ಇದಕ್ಕೆ ಪುಷ್ಟಿ ಕೊಡುವಂತಿದೆ ಆಡಿಯೋ ಕೇಳಿದ್ರೆ ಕನ್ಫರ್ಮ್ ಆಗುತ್ತೆ ಎಷ್ಟರ ಮಟ್ಟಿಗೆ ಈ ಚೌಕಾಸಿ ವ್ಯವಹಾರಗಳು ನಡೆದಿದೆ ಅಂತ. ಯಾವ ಏನ್ ರೇಟ್ ಅಣ್ಣ? ಸೈಟ್ ರೇಟಾ ಏನ್ ರೇಟ್ ಅಣ್ಣ? ಅಡಿಗೆ ಅಣ್ಣ ಏನ್ ಪರ್ಚೇಸ್ಗ ಇಲ್ಲ ಸಿಡಿಗ? ಸಿಡಿಗೆ. ಬೇರೆದ್ರಲ್ಲಿ ಏನಣ್ಣ? ಏನು ಒಂದು 200 ರೂಪೀಸ್ ಇಲ್ಲ 100 ರೂಪೀಸ್ ಅಷ್ಟೇ. 100 ರೂಪೀಸ್ 200 ರೂಪೀಸ್ ಅಷ್ಟೇ ಅಣ್ಣ. ಬೇರೆ ಬ್ಲಾಕ್ ಅಲ್ಲಿ ಎಲ್ಲಿ ಮಾಡ್ತಾ ಇದ್ದೀನಿ? ಎಲ್ಲ ತಂದು ನಿಮ್ಗೆ ಸುರಿತಾ ಇದ್ದೀನಿ. ಬೇರೆ ಬ್ಲಾಕ್ ನಾನು ನಮ್ಮಣ್ಣ ಅನ್ಕೊಂಡು ಅಣ್ಣ ನೀನ್ ಜಾಸ್ತಿ ದುಡ್ದಿದ್ಯಾ ನಾನ್ ಜಾಸ್ತಿ ದುಡ್ದಿದ್ದೀನ? ನಾನು ದುಡ್ದಿ ನಿನಗ್ ಜಾಸ್ತಿ ಮಾಡಿದೀನ? ನಿನ್ನಿಂದ ನಾನ್ ಜಾಸ್ತಿ ದುಡ್ದ್ಬಿಟ್ಟಿದ್ದೀನ? ಹೇಳ್ರಣ್ಣ. ಹಲೋ, ಏನಣ್ಣ ಹಿಂಗ್ ಮಾತಾಡ್ತೀರಾ? ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ಏನಿದು ಕತೆ? ಯಾಕಂತ ಹೇಳಿದ್ರೆ ಇಲ್ಲಿ 100 ರೂಪಾಯಿ 200 ರೂಪಾಯಿ 450 ರೂಪಾಯಿ, ನನ್ನಿಂದ ನಿನಗೆ ಜಾಸ್ತಿನಾ, ನಿನ್ನಿಂದ ನನಗೆ ಜಾಸ್ತಿನಾ, ಏನು ವ್ಯವಹಾರ ಇದು ಅಂತ? ಅಮೃತ, ಮುಖ್ಯವಾಗಿ ಇದು ಕೆಂಪೇಗೌಡ ಲೇಔಟ್ ಅಂದರೆ ಈಗ ಸಾಕಷ್ಟು ಪ್ರತಿಷ್ಠಿತ ಬಡಾವಣೆಯಾಗಿ ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ಕೂಡ ಮೈಸೂರು ಭಾಗಕ್ಕೆ, ಅದರಲ್ಲೂ ಕೆಂಗೇರಿ ಭಾಗದಲ್ಲಿರುವಂತಹ ಈ ಒಂದು ಬಡಾವಣೆ ಬಗ್ಗೆ ಸಾಕಷ್ಟು ಡಿಮಾಂಡ್ಸ್ ಇರುವಂಥದ್ದು. ಇತ್ತೀಚೆಗೆ ಮೇಜರ್ ಆರ್ಟಿಯಲ್ ರೋಡ್ಸ್ ಕೂಡ, MAR ರೋಡ್ ಕೂಡ ಆಯಿತು, ಚಲಘಟ್ಟ ಮೆಟ್ರೋ ಸ್ಟೇಷನ್ ಕನೆಕ್ಟಿವಿಟಿ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಡಿಮಾಂಡ್ ಇರುವಂತಹ ಒಂದು ಬಡಾವಣೆ ಇರುವಂಥದ್ದು. ಹಾಗಾಗಿ ಆ ಒಂದು ಬಡಾವಣೆಯಲ್ಲಿ ರೈತರಿಂದ ಪಡೆದಂಥ ಅಥವಾ ರೈತರಿಗೆ ಏನು ಆ ಒಂದು ಬಡಾವಣೆ ನಿರ್ಮಾಣಕ್ಕೆ ರೈತರಿಗೆ ಜಮೀನು ಕೊಟ್ಟಿರ್ತಾರೆ. ಹಾಗಾಗಿ ಅವರಿಗೆ ಪರಿಹಾರ ರೂಪದಲ್ಲಿ ಏನು ನಿವೇಶನ ಕೊಡಬೇಕು, ಆ ನಿವೇಶನವನ್ನು ಕೊಡಬೇಕಾದ್ರೆ ಸಿಡಿಯನ್ನು ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಬಾರ್ಗೇನ್ ಮಾಡ್ತಾ ಇರುವಂಥ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ನೇರವಾಗಿ ಈ ಹಿಂದೆ ಅದೇ ಇನ್ಚಾರ್ಜ್ ಅಂತ ಆ ಒಂದು ಬಡಾವಣೆ ನಿರ್ಮಾಣದ ಬಗ್ಗೆ ಇನ್ಚಾರ್ಜ್ ಅಂತ ಎ ಅಶೋಕ್ ಬಾಗಿ ಅವರು ಕೂಡ ಇದರಲ್ಲಿ ಅಕ್ರಮದಲ್ಲಿ ನೇರವಾದಂತಹ ಭಾಗಿದಾರರು ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ರೈತರ ಜೊತೆ ಒಂದು ರೀತಿಯಲ್ಲಿ ನಮಗೆ 200, 300, 400, 500 ಈ ಥರ ಒಂದು ಬಾರ್ಗೇನ್ ಮಾಡುವಂತಹ ಆಡಿಯೋ ಈಗ ಕಮಿಷನರ್ ಒಂದು ಕಚೇರಿ ತಲುಪಿರುವಂಥದ್ದು. ಈಗಾಗಲೇ ಬಿಡಿ ಆಯುಕ್ತರಂತಹ ಮಣಿವಣ್ಣನವರು ಕೂಡ ಈಗ ಇದಕ್ಕೆ ಶೋಕಾಸ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಎ ಅಶೋಕ್ ಬಾಗಿಗೆ. ಇದು ಯಾವ ರೀತಿ ಆಡಿಯೋ ಇದು? ನೀವು ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದೀರಾ? ಒಂದು ಪರಿಹಾರ ರೂಪದಲ್ಲಿ ನಿವೇಶನ ಕೊಡುವಂಥ ಹಂಚಿಕೆಯಲ್ಲಿ ಏನೇನು ಗೋಲ್ಮಾಲ್ ಆಗಿದೆ, ನಿಮ್ಮ ಮೇಲೆ ಗುರುತರುವಂಥ ಆರೋಪ ಇದೆ, ಅದಕ್ಕೆ ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿ 2 ದಿನಗಳ ಹಿಂದೆ ಒಂದು ಶೋಕಾಸ್ ನೋಟಿಸ್ ಈಗ ಜಾರಿಯಾಗಿರುವಂಥದ್ದು. ಮಣಿವಣ್ಣವರು ಕೂಡ ಈಗ ನಮ್ಮ ಜೊತೆಗೆ ಮಾತನಾಡಿ ಸ್ಪಷ್ಟೀಕರಣವನ್ನು ಕೊಟ್ಟರು. ಹೌದು, ನಾನು ಅವ್ರ ಮೇಲೆ ತನಿಖೆಗೆ ಆದೇಶ ಮಾಡಲಿಕ್ಕಿದ್ದೇನೆ. ಹಾಗಾಗಿ ಈಗಾಗಲೇ ಅವ್ರ ಮೇಲೆ ಹಲವು ದೂರುಗಳು ಬಂದಿದೆ. ಮೆಂಬರ್ಸ್ಗಳೊಬ್ಬರು ವಿತ್ ಆಡಿಯೋ ಹಾಗೇನೆ ಡಾಕ್ಯುಮೆಂಟ್ ಸಮೇತ ದೂರನ್ನು ನೀಡಿದ್ದಾರೆ. ಹಾಗಾಗಿ ಅದಕ್ಕೆ ಈಗಾಗಲೇ ಶೋಕಾಸ್ ನೋಟಿಸನ್ನು ನಾನು ನೀಡಿದ್ದೇನೆ ಅನ್ನುವಂಥ ಸ್ಪಷ್ಟೀಕರಣವನ್ನು ಬಿಡಿ ಆಯುಕ್ತರಂತಹ ಮಣಿವಣ್ಣವ್ರು ನೀಡಿರುವಂಥದ್ದು. ಒಟ್ಟಾರೆ ಏನಂತಂದರೆ ಈ ಥರದ ಒಂದು ನಿವೇಶನ ಹಂಚಿಕೆಯಲ್ಲಿ ಕೋಟಿ ಹಣ ಒಂದು ಗುಳುಮಾಗುವಂಥದ್ದು, ಅದು ಭ್ರಷ್ಟಾಚಾರ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ನೇರವಾಗಿ ಡೀಲಿಂಗಿಗೆ ಬಿಡಿಯ ಅಧಿಕಾರಿಗಳ ವರ್ಗ ಹಿಡಿದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಇದು ಸಾಮಾಜಿಕ ವಲಯದಲ್ಲಿ ಈ ಒಂದು ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಸಹಜವಾಗಿ ಇದು ಬಿಡಿಗೆ ಕೆಟ್ಟ ಹೆಸರು ತರುವಂತಹ ಒಂದು ನಡವಳಿಕೆ ಅಂತಲೇ ಈಗ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ಗಣೇಶ್ ಹೆಗ್ಡೆ ತಮ್ಮೆಲ್ಲ ಮಾಹಿತಿಗಾಗಿ.